ಸೊ ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗೈಸ್, ನಿಮಗೆ ಒಂದು ವಿಡಿಯೋ ಪ್ಲೇ ಮಾಡ್ತಿದ್ದೀನಲ್ಲ, ಸೊ ಇದು ವಿಡಿಯೋ ಬಂದು ತುಂಬ ಟ್ರೆಂಡಿಂಗಲ್ಲಿದೆ. ಆ್ಯಂಡ್ ಈ ವಿಡಿಯೋನ ನಾನು ನೋಡಿಬಿಟ್ಟು ಈ ವಿಡಿಯೋ ರಿಯಲ್ ಆಗಿ ಕ್ರಿಯೇಟ್ ಮಾಡಿರೋದು. ಸೊ ಪಾಪ ಇವರು ಎಷ್ಟು ಕಷ್ಟಪಡ್ತಾ ಇದ್ದಾರೆ. ಸೊ ಗೋಡೆಗೆಲ್ಲ ಅಂಟಿಸ್ಬಿಟ್ಟು ಗೋಲಿ ಎಲ್ಲ ಹಾಕಿಬಿಟ್ಟು ತುಂಬ ಕಷ್ಟಪಟ್ಟು ವಿಡಿಯೋ ಮಾಡ್ತಾ ಇದ್ದಾರೆ ಅಂದ್ಕೊಂಡಿದ್ದೆ. ಬಟ್ ಇದು ಒಂದು ಆ್ಯಪ್, ಗೇಮ್ ಆ್ಯಪ್ ಏನಿರುತ್ತೆ ಅದರಲ್ಲಿ ಈ ವಿಡಿಯೋನ ಕ್ರಿಯೇಟ್ ಮಾಡಿರೋದು. ಓಕೆನಾ ಗೈಸ್, ಅದರಲ್ಲಿ ಸ್ಕ್ರೀನ್ ರೆಕಾರ್ಡ್ ಮಾಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿರೋದು. ಸೊ ನಿಮಗೆ ಬಿಲೀವ್ ಆಗ್ತಿಲ್ಲ ಅನಿಸುತ್ತೆ. ಈ ವಿಡಿಯೋ ಬಂದುಬಿಟ್ಟು ರಿಯಲಾಗಿ ಕ್ರಿಯೇಟ್ ಮಾಡೋ ಥರನೇ ಇದೆ. ಓಕೆನಾ, ಬಟ್ ಇದು ಬಂದುಬಿಟ್ಟು ರಿಯಲಾಗಿ ಕ್ರಿಯೇಟ್ ಮಾಡಿಲ್ಲ ಗೈಸ್. ಇದು ಬಂದುಬಿಟ್ಟು ಅಪ್ಲಿಕೇಶನಿಂದ ಡೌನ್ಲೋಡ್ ಮಾಡಿ, ಅಂದರೆ ಸ್ಕ್ರೀನ್ ರೆಕಾರ್ಡ್ ಮಾಡಿ ಹಾಕಿರೋದು. ಆ್ಯಂಡ್ ಆ ಚಾನಲ್ ಎಷ್ಟು ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ, ಆ್ಯಂಡ್ ಯಾವ ರೀತಿ ಅವರು ವಿಡಿಯೋ ಮಾಡ್ತಾರೆ, ಆ್ಯಂಡ್ ಯಾವ ಅಪ್ಲಿಕೇಶನಲ್ಲಿ, ಯಾವ ಆ್ಯಪಲ್ಲಿ ನಿಮಗೆ ಈ ಥರ ವಿಡಿಯೋ ಮಾಡ್ಬೋದು, ಸ್ಕ್ರೀನ್ ರೆಕಾರ್ಡಿಂಗ್ ಮಾಡ್ಬೋದು, ಎಲ್ಲ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ಸ್ ಆಗಿ ಹೇಳ್ಕೊಡ್ತೀನಿ. ಸೊ ಸ್ವಲ್ಪನೂ ಮಿಸ್ ಮಾಡಿದೆ, ವಿಡಿಯೋ ಲಾಸ್ಟ್ವರೆಗೂ ನೋಡಿ. ಈ ಥರ ವೀಡಿಯೋಸ್ ಮಾಡಿದಂತೂ ನಿಮ್ಮದು ಚಾನಲ್ ವೈರಲ್ ಆಗೋದಂತೂ ಗ್ಯಾರಂಟಿ. ಆ್ಯಂಡ್ ಈ ಥರ ವೀಡಿಯೋಸ್ ನೀವು ಹಾಕ್ತಾ ಹೋದರೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ, ದೊಡ್ಡವ್ರಿಗೂ ತುಂಬ ಇಷ್ಟ ಆಗುತ್ತೆ, ನೋಡ್ತಾರೆ, ತುಂಬ ವ್ಯೂಸ್ನು ಬರುತ್ತೆ. ಓಕೆನಾ, ಸ್ವಲ್ಪನೂ ಮಿಸ್ ಮಾಡಿದೆ, ಲಾಸ್ಟ್ವರೆಗೂ ನೋಡಿ. ಓಕೆನಾ ಗೈಸ್, ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿದೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನಾನು ಸ್ಕ್ರೀನ್ ರೆಕಾರ್ಡಿಂಗ್ ಏನಿದೆ ಅದನ್ನು ಆನ್ನ ಮಾಡ್ಕೋತೀನಿ. ಓಕೆನಾ. ಓಕೆ ಗೈಸ್, ನಾವೀಗ ಬಂದಿದ್ದೀವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ಅದು ಯಾವ ಚಾನಲ್ ಅಂತ ಒಂದು ಸಲ ನಾನು ನಿಮಗೆ ತೋರಿಸ್ಬಿಡ್ತೀನಿ. ಓಕೆನಾ. ಸಿಂಪಲಿ ಇಲ್ಲಿ ನಾವು ಯೂಟ್ಯೂಬ್ ಅಪ್ಲಿಕೇಶನ್ ಏನಿದೆ ಅದನ್ನು ಓಪನ್ ಮಾಡ್ಕೊಳ್ಳೋಣ. ಇಲ್ಲಿ ಸರ್ಚಲ್ಲಿ ನಾನು ನಿಮಗೆ ತೋರಿಸ್ತೀನಿ, ವಿಕ್ಟರ್ ದಿ ಮಾರ್ಟಿನ್ ಅಂತ. ಸೊ ನೀವು ಚಾನಲ್ನ ಚೆಕ್ ಮಾಡ್ಬೋದು. ಇಲ್ಲಿ ನೋಡಿ ಚಾನಲ್ ಏನಿದೆ, ವಿಕ್ಟರ್ ದಿ ಮಾರ್ಟಿನ್ ಅಂತ. ಆ್ಯಂಡ್ ಇದು ಚಾನಲ್ ಬಂದುಬಿಟ್ಟು ಇಂಡಿಯಾದಲ್ಲ, ಔಟ್ಸೈಡ್ ಕಂಟ್ರಿದು. ನಾನು ಅದನ್ನು ಚೆಕ್ ಮಾಡಿದೆ. ಆ್ಯಂಡ್ ಇಂಡಿಯಾದಲ್ಲಿ ಈ ಥರ ಚಾನಲ್ ಇಲ್ಲವೇ ಇಲ್ಲ, ನಾನು ಚೆಕ್ ಮಾಡಿದ್ದೀನಿ. ಓಕೆನಾ. ಆ್ಯಂಡ್ ಇವರು ಜಸ್ಟ್ 122 ವಿಡಿಯೋಲ್ಲಿ 5 ಮಿಲಿಯನ್ ಸಬ್ಸ್ಕ್ರೈಬರ್ಸ್ನ ಗೇನ್ ಮಾಡಿದ್ದಾರೆ. ಆ್ಯಂಡ್ ಇವರು ಯಾವ ಥರ ವೀಡಿಯೋ ಹಾಕ್ತಾರೆ ನೋಡಿ. ನಾನು ಇದೇ ವಿಡಿಯೋ ನೋಡಿಬಿಟ್ಟು ಸರ್ಚ್ ಮಾಡಿಬಿಟ್ಟು ನಿನ್ನೆ ಈ ವಿಡಿಯೋ ನೋಡಿದೆ, ಸರ್ಚ್ ಎಲ್ಲ ಮಾಡಿಬಿಟ್ಟು ಇವತ್ತು ವಿಡಿಯೋನ ತೊಗೊಬಂದಿದ್ದೀನಿ ನಿಮಗೆ. ಓಕೆನಾ. ಸೊ ಇವರು ಜಾಸ್ತಿ ಶಾರ್ಟ್ಸ್ಗಳು ಹಾಕೋದು. ಓಕೆನಾ. ಸೊ ನೋಡಿ ಯಾವ ಥರ ಇವರು ಮಾಡ್ತಾರಂತ. ಅಪ್ಲಿಕೇಶನಲ್ಲಿ ನೋಡಿದ್ರಲ್ಲ, ಇದೇ ಥರ ನೀವು ಪಾಪ್ಯುಲರಲ್ಲಿ ನೋಡಿದರೆ ನೀವು 446 ಮಿಲಿಯನ್ ವ್ಯೂಸ್ವರೆಗೂ ಹೋಗಿದ್ರೆ, 349 ಮಿಲಿಯನ್, 232 ಮಿಲಿಯನ್, ಇಷ್ಟು ಮಿಲಿಯನ್ಸಲ್ಲೇ ವ್ಯೂಸ್ ಹೋಗಿದೆ ನೋಡಿ. ಇದು ಕೂಡ ಅಪ್ಲಿಕೇಶನಲ್ಲೇ ಮಾಡಿರೋದು ಈ ವಿಡಿಯೋನು. ನಾನು ಇದು ನೋಡಿದಾಗ ರಿಯಲ್ಲೇ ಅಂದ್ಕೊಂಡೆ, ಬಟ್ ಇದು ರಿಯಲ್ ಅಲ್ಲ ಗೈಸ್, ಇದು ಅಪ್ಲಿಕೇಶನಿಂದ ಮಾಡಿರೋದು ವಿಡಿಯೋ. ಸೊ ಮುಂದಕ್ಕೆ ನಿಮಗೆ ಗೊತ್ತಾಗುತ್ತೆ ಯಾವ ಥರ, ಏನು ಎತ್ತ, ಯಾವ ಥರ ಮಾಡೋದು ಎಲ್ಲ ಗೊತ್ತಾಗುತ್ತೆ ನೋಡಿ ವಿಡಿಯೋನ. ಓಕೆನಾ ಗೈಸ್. ಸೊ ಪ್ಲೇಸ್ಟೋರಲ್ಲಿ ಹೋಗ್ಬಿಟ್ಟು ನಮಗೆ ಸಿಂಪಲಿ ಇಲ್ಲಿ ಸರ್ಚಲ್ಲಿ ಸರ್ಚ್ ಮಾಡಬೇಕು. ಏನಂತ ಸರ್ಚ್ ಮಾಡಬೇಕು? ಬೀಟ್ ಬೌನ್ಸ್ ಅಂತ ಹಾಕಿ. ಸೊ ಇಲ್ಲೇ ಶೋ ಆಗ್ತಿದೆ ನಿಮಗೆ ಬೀಟ್ ಬೌನ್ಸ್ ಅಂತ. ಸಿಂಪಲಿ ಇದ್ರ ಮೇಲೆ ಟ್ಯಾಪ್ ಮಾಡಿದರೆ, ಸೊ ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿಟ್ಟಿದ್ದೀನಿ, ನಿಮ್ಮ ಟೈಮ್ ಸ್ವಲ್ಪ ಸೇವ್ ಆಗಲಿ ಅಂತ. ಸೊ ಇಲ್ಲಿ ಪ್ಲೇ ಬಟನ್ ಕಾಣಿಸ್ತಿದೆಯಲ್ಲ, ಸೊ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಇದು. ಓಕೆನಾ, ಬೇರೆ ಯಾವುದೂ ಅಲ್ಲ, ಇದು ಮೇಲೇ ಶೋ ಆಗ್ತಿದೆಯಲ್ಲ, ಬೀಟ್ ಬೌನ್ಸ್ ಮ್ಯೂಸಿಕ್ ಬಾಲ್ ಗೇಮ್ ಅಂತ. ಓಕೆನಾ. ಸಿಂಪಲಿ ಇಲ್ಲಿ ಪ್ಲೇ ಬಟನ್ ಮೇಲೆ ಕ್ಲಿಕ್ನ ಮಾಡಿ. ಓಕೆನಾ. ಸೊ ಪ್ಲೇ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಆ್ಯಂಡ್ ಹಾಗೆ ತುಂಬ ಜನದ್ದು ಡೌಟ್ ಇರುತ್ತೆ, ನಾವು ಇಲ್ಲಿಂದ ಹಾಕಿದ್ರೆ ನಮಗೆ ಕಾಪಿರೈಟ್ ಬರಲ್ವಾ, ಕಾಪಿರೈಟ್ ಬರುತ್ತೆ ಹಂಗೆ ಹಿಂಗೆ ಅಂತಾರೆ. ಬಟ್ ಏನಂದರೆ ಇಲ್ಲಿಂದ ಡೌನ್ಲೋಡ್ ಮಾಡಿ ನೀವು ಸ್ಕ್ರೀನ್ ರೆಕಾರ್ಡ್ ಮಾಡಿ ಹಾಕಿದರೆ ಯಾವುದೇ ಕಾಪಿರೈಟ್ ಬರಲ್ಲ. ಯಾಕಂದರೆ ಗೇಮಿಂಗ್ದು ಬಂದುಬಿಟ್ಟು ಚಾನಲ್ಸ್ ಏನಿದೆ ಮಾನಿಟೈಸೇಷನ್ ಮಾಡ್ತಾರೆ. ಓಕೆನಾ. ಎಕ್ಸಾಂಪಲ್ಗೆ ನಾನು ನಿಮ್ಗೆ ಹೇಳ್ತೀನಿ, ಲೈಕ್ ಪಬ್ಜಿ, ಫ್ರೀ ಫೈರು, ತುಂಬ ಜನ ಗೇಮರ್ಸ್ ಎಲ್ಲ ಇರ್ತಾರಲ್ಲ, ಸೊ ಅವ್ರ ಚಾನಲ್ ಹೆಂಗೆ ಮಾನಿಟೈಸೇಷನ್ ಆಗುತ್ತೆ ಹಿಂಗೇನೆ. ಓಕೆನಾ. ಸೊ ಯಾವುದೇ ಕಾಪಿರೈಟ್ ಬರಲ್ಲ, ಭಯ ಬೀಳಬೇಡಿ. ಇದೊಂದು ಗೇಮು, ನೀವು ಗೇಮಿಂದು ಕ್ಯಾಟಗಿರಿ ಏನಿರುತ್ತೆ, ಗೇಮ್ ಕ್ಯಾಟಗಿರಿ ಏನಿರುತ್ತೆ ಸೆಲೆಕ್ಟ್ ಮಾಡಿಕೊಂಡು ಈಸಿಲಿ ಆಟಾಡ್ಬೋದು. ಓಕೆನಾ ಗೈಸ್. ಸೊ ನೋಡಿ ಈ ಥರ ಒಂದು ಇಂಟರ್ಫೇಸು ನಿಮಗೆ ಬರುತ್ತೆ, ಶೋ ಆಗುತ್ತೆ. ಸೊ ಸಿಂಪಲಿ ನೀವೇನು ಮಾಡಬೇಕು, ಇಲ್ಲಿ ಯೂಸರ್ ಲೆವೆಲ್ ಅಂತ ಇದೆಯಲ್ಲ, ಸಿಂಪಲಿ ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಯೂಸರ್ ಲೆವೆಲ್ಸ್ ಮೇಲೆ ಕ್ಲಿಕ್ ಮಾಡಾದಮೇಲೆ, ಸೊ 1 ನಿಮಿಷ ಗಾಯ್ಸ್, ಅಲ್ಲಿ ಕುಕ್ಕರ್ನ ಆಫ್ ಮಾಡಿಬಿಡ್ತೀನಿ.
ಸೊ ಯೂಸರ್ ಲೆವೆಲ್ಸ್ ಆದಮೇಲೆ ಇಲ್ಲಿ ನಿಮಗೆ ಒಂದು ಆಪ್ಷನ್ ಕಾಣಿಸ್ತಿರಬೇಕು ಪಾಪ್ಯುಲರ್ ಅಂತ, ಓಕೆನಾ. ಪಾಪ್ಯುಲರ್ ಮೇಲೆ ಕ್ಲಿಕ್ ಮಾಡಿ. ಪಾಪ್ಯುಲರ್ ಮೇಲೆ ಕ್ಲಿಕ್ ಮಾಡಿದರೆ ಅಲ್ಲಿ ನಿಮಗೆ ತುಂಬ ಬೀಟ್ಸ್ ಬಂದುಬಿಟ್ಟು ಸಿಕ್ಬಿಡುತ್ತೆ, ಈಸಿಯಾಗಿರೋದು ಆ್ಯಂಡ್ ತುಂಬ ಸಿಕ್ಬಿಡುತ್ತೆ. ನಿಮಗೆ ಯಾವ್ದು ಇಷ್ಟ ಆಗುತ್ತೆ ನೀವು ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಿ ಬೇಬಿ ಶಾರ್ಕ್ ಇದೆ, ಟೈಟಾನಿಕ್ 3, ಕಾಮ್ ಡೌನು, ಇನ್ನೂ ತುಂಬ ಇದೆ. ಯಾವುದು ಬೇಕು ನಿಮಗೆ ಅದು ಈಸಿಲಿ ಇಲ್ಲಿ ಸಿಕ್ಬಿಡುತ್ತೆ. ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಇಲ್ಲಿ ಬೀಟ್ ಮಾಡ್ಬೋದು, ಓಕೆನಾ. ಸೊ ನಾನಿಲ್ಲಿ ಎಕ್ಸಾಂಪಲ್ಗೆ ಯಾವ್ದು ತಗೊಳ್ಳೋಣ, ಜಿಂಗಲ್ ಬೆಲ್ಸ್ನ ತಗೊಂಡಿದ್ದೀನಿ. ಸೊ ಇಲ್ಲಿ ಈ ಥರ ಲೋಡಿಂಗ್ ಆಗ್ತಾಯಿದೆ, ಓಕೆನಾ. ಅದಾದಮೇಲೆ ನಿಮಗಿಲ್ಲಿ ರೆಕಾರ್ಡಿಂಗ್ ಆಪ್ಷನ್ ಇದೆ. ಸಿಂಪಲಿ ನೀವೇನು ಮಾಡಬೇಕು, ರೆಕಾರ್ಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ರೆಕಾರ್ಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನಿಮಗೆ ಒಂದು ಆಪ್ಷನ್ ಕಾಣಿಸ್ತಿದೆಯಲ್ಲ, ಇದರ ಮೇಲೆ ಕ್ಲಿಕ್ನ ಮಾಡಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಏನಾಗುತ್ತೆ, ಸ್ಟಾರ್ಟ್ ಆಗುತ್ತೆ, ಓಕೆನಾ. ಸಿಂಪಲ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮದು ಶಾರ್ಟ್ ವೀಡಿಯೋ ಮಾಡ್ತೀರಾ, ಲಾಂಗ್ ವೀಡಿಯೋ ಮಾಡ್ತೀರಾ ಇಲ್ಲ ಕೇಳ್ತಾ ಇದ್ದಾರೆ. ಶಾರ್ಟ್ ವೀಡಿಯೋ ಮಾಡ್ತೀವಿ. ಸೊ ಸಿಂಪಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ. ನಿಮ್ಮದು ವರ್ಟಿಕಲ್ಲು ಇದು ಓಕೆನಾ. ಅದಾದಮೇಲೆ ಇಲ್ಲಿ ರಿಸಲ್ಯೂಷನ್ ಬಂದುಬಿಟ್ಟು ಯಾವುದ್ರಲ್ಲಿ ಇಡಬೇಕು, ಇದು ಬಂದುಬಿಟ್ಟು 720 ಫ್ರೀ ಅಂತ ಇದೆಯಲ್ಲ ಅದನ್ನು ಸೆಲೆಕ್ಟ್ ಬಿಳಿ, ಓಕೆನಾ. ಸೊ ಇಲ್ಲಿ ದುಡ್ಡು ಕೇಳ್ತಾ ಇದ್ದಾರೆ ಲೋಗೋ ರಿಮೂವ್ ಮಾಡೋಕ್ಕೆ. ಸೊ ನಾನು ನಿಮಗೆ ಎಡಿಟಿಂಗಲ್ಲಿ ಹೇಳ್ಕೊಡ್ತೀನಿ ಯಾವ ಥರ ಲೋಗೋ ರಿಮೂವ್ ಮಾಡಬೇಕಂತ. ಇದನ್ನೇನು ಮಾಡೋಕ್ಕೆ ಹೋಗಬೇಡಿ, ಓಕೆನಾ. ಸಿಂಪಲಿ ಇಲ್ಲಿ ರೆಕಾರ್ಡ್ ಬಟನ್ ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಮಾಡಿದರೆ ಇದೇನಾಗ್ತಿದೆ, ಬೀಟ್ ಬಂದುಬಿಟ್ಟು ನಮ್ಮದು ರೆಡಿ ಆಗ್ತಾಯಿದೆ, ಓಕೆನಾ. ಸೊ ಲಾಸ್ಟಲ್ಲಿ ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಬಂತು ಏನು ಎತ್ತ ಅಂತ ಒಂದು ಸಲ ಪ್ಲೇ ಮಾಡಿ ತೋರಿಸ್ತೀನಿ ಲಾಸ್ಟಲ್ಲಿ. ಸೊ ನಮ್ಮದು ಕಂಪ್ಲೀಟ್ ಆಗ್ತಾಯಿದೆ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ರೆಕಾರ್ಡಿಂಗ್ ನಮ್ಮದು ಆನ್ ಇದೆ, ರೆಕಾರ್ಡು ಆಗ್ತಾಯಿದೆ ನಮ್ಮದು, ಓಕೆನಾ. ಸೊ ಸಿಂಪಲ್ ಇದನ್ನು ಸೇವ್ನ ಮಾಡ್ಕೊಳ್ಳೋಣ. ಯಾವ ಥರ ಸೇವ್ ಆಗುತ್ತೆ ಅದನ್ನು ನೋಡ್ಕೊಳ್ಳಿ ನೀವು. ಬಟ್ ಈಗ ನಿಮಗೆ ಸೌಂಡ್ ಕೇಳಿಸ್ತಿಲ್ಲ, ಬಟ್ ನಾನು ನಿಮಗೆ ಒಂದು ಸಲ ಇದರಲ್ಲಿ ಹೋಗ್ಬಿಟ್ಟು ತೋರಿಸ್ತೀನಿ ಯಾವ ಥರ ಬಂತು ಅಂತ. ತುಂಬ ಚೆನ್ನಾಗಿದೆ ಇದು. ನೀವು ಈಸಿಲಿ ನೀವು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡ್ಬೋದು. ಡೈಲಿ 3-4 ಶಾರ್ಟ್ ಬೇಕಿದ್ರೆ ನೀವು ಹಾಕ್ಬೋದು, ಅಷ್ಟು ಚೆನ್ನಾಗಿದೆ ಇದು, ಓಕೆನಾ ಗೈಸ್. ಸೊ ಈಗ ಎಂಡಿಂಗ್ ಆಗ್ತಿದೆ, ಓಕೆ ಎಂಡಿಂಗ್ ಆಯಿತು, ಓಕೆನಾ. ಸೊ ಸಿಂಪಲ್ ಇಂದ ಆಮೇಲೆ ಕೊಡೋಣ, ಓಕೆ. ಈಗ ನೀವು ನೋಡಿ ಇಲ್ಲಿ ಸೇವ್ಡ್ ಓಪನ್ ಇನ್ ಗ್ಯಾಲರಿ ಅಂತ ಇದೆಯಲ್ಲ, ಇದು ಎಸ್ ಕೊಡಬೇಕು, ಓಕೆನಾ. ಸೊ ಎಸ್ ಕೊಟ್ಟಾದಮೇಲೆ ನಮ್ಮದೇನಾಗುತ್ತೆ, ಸೇವ್ ಆಗುತ್ತೆ ಗ್ಯಾಲ್ರಿಯಲ್ಲಿ. ಈಗ ನಾವು ಗ್ಯಾಲ್ರಿಗೆ ಹೋಗೋಣ. ಗ್ಯಾಲ್ರಿಯಲ್ಲಿ ಸೇವ್ ಆಗಿದೆಯಾ ಅಲ್ವಾ ಅಂತ ನಾನು ನಿಮಗೆ ಒಂದು ಸಲ ತೋರಿಸ್ಬಿಡ್ತೀನಿ ಹಾಕಿಬಿಟ್ಟು. ಸೊ ನೋಡಿ ಈ ಥರ. ಸೊ ಇದು ಬೇಡ, ಇದು ಹಾಕ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆಯಲ್ವಾ. ಸೊ ರಿಯಲ್ ಆಗೇ ಕಾಣಿಸ್ತಾ ಇದೆಯಲ್ವಾ. ಸೇಮ್ ಅವರು ಕೂಡ ಇದೇ ಥರ ವಿಡಿಯೋ ಮಾಡೋದು ಗೈಸ್. ಸೊ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ನಮ್ಮ ಬೀಟ್ ಅಂತ. ಸೊ ಈಗ ಸಿಂಪಲ್ಲಾಗಿ ಎಡಿಟಿಂಗ್ ಯಾವ ಥರ ಮಾಡೋದಂತ ಹೇಳ್ಕೊಟ್ಬಿಡ್ತೀನಿ. ಸೊ ಎಡಿಟಿಂಗ್ ಬಂದುಬಿಟ್ಟು ಮೇಯ್ನ್ ಇಂಪಾರ್ಟೆಂಟು. ಯಾವ ರೀತಿಯಲ್ಲಿ ನಾನು ಎಡಿಟಿಂಗ್ ಹೇಳ್ಕೊಡ್ತೀನಿ ಅದೇ ರೀತಿಯಲ್ಲಿ ನೀವು ಮಾಡಬೇಕು. ಸೊ ಸಿಂಪಲಿ ನಮ್ಮದು ಕೈನ್ ಮಾಸ್ಟರ್ ಅಪ್ಲಿಕೇಶನ್ ಏನಿದೆ ಅದನ್ನು ಓಪನ್ನ ಮಾಡ್ಕೊಳ್ಳೋಣ, ಓಕೆನಾ. ಕೈನ್ ಮಾಸ್ಟರ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡಾದಮೇಲೆ ಲೋಡಿಂಗ್ ಆಗ್ತಾಯಿದೆ, ಒಂದು ಸ್ವಲ್ಪ ವೆಯ್ಟ್ ಮಾಡೋಣ. ಸೊ ನೋಡಿ ನಮ್ಮದು ಅಪ್ಲಿಕೇಶನ್ ಏನಿದೆ ಓಪನ್ ಆಗಿದೆ. ಇಲ್ಲಿ ಕ್ರಿಯೇಟ್ ನ್ಯೂ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಇಲ್ಲಿ ನಾವು ಶಾರ್ಟ್ ವಿಡಿಯೋ ಮಾಡ್ತಾ ಇರೋದಲ್ವ, 9:16 ರೇಷಿಯೋನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಕ್ರಿಯೇಟ್ ಮೇಲೆ ಸಿಂಪಲ್ಲಿ ಕ್ಲಿಕ್ನ ಮಾಡೋಣ, ಓಕೆನಾ. ಅದಾದಮೇಲೆ ಇಲ್ಲಿ ನಾವು ಏನು ವಿಡಿಯೋ ನಾವು ಡೌನ್ಲೋಡ್ ಮಾಡಿದ್ವಿ ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ, ಓಕೆನಾ. ಸೊ ಸಿಂಪಲಿ ಇದು ನಾವು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದನ್ನು ಇಲ್ಲಿ ಸೆಲೆಕ್ಟ್ನ ಮಾಡ್ಕೋತೀನಿ. ನೋಡಿ ಈ ಥರ ಒಂದು ಇಂಟರ್ಫೇಸ್ ನಮಗೆ ಶೋ ಆಗುತ್ತೆ. ಸೊ ಇಲ್ಲಿ ಮಧ್ಯದಲ್ಲಿ ಬಂದುಬಿಟ್ಟು ನಾನು ಹೇಳಿದ್ನಲ್ಲ ವಾಟರ್ ಮಾರ್ಕ್ ಇಲ್ಲಿ ಬಂದಿದೆ ಅಂತ. ಸೊ ಇದನ್ನು ನಾವು ರಿಮೂವ್ ಮಾಡಬೇಕು. ಸೊ ಎಲ್ಲಿಂದ ಸ್ಟಾರ್ಟ್ ಆಗ್ತಿದೆ ವಾಟರ್ ಮಾರ್ಕ್ ಹೋಗ್ತಾ ಇದೆ. ಸೊ ನೋಡೋಣ, ಓಕೆ ಇಲ್ಲಿಂದ ನಮ್ಮದು ವಾಟರ್ ಮಾರ್ಕ್ ಹೋಗ್ತಾ ಇದೆ. ಸೊ ಇಲ್ಲಿಂದ ಇಷ್ಟು ಪಾರ್ಟ್ ನಾವೇನು ಮಾಡೋಣ, ಕಟ್ ಮಾಡಿಬಿಟ್ಟು ಟ್ರಿಮ್ ಲೆಫ್ಟಿಗೆ ಮಾಡೋಣ. ಆ ವಾಟರ್ ಮಾರ್ಕ್ ಏನಿದೆ ಅದು ಹೋಗ್ಬಿಡುತ್ತೆ, ಓಕೆನಾ. ಸಿಂಪಲಿ ಇಲ್ಲಿ ನಿಮಗೆ ಸ್ಪ್ಲಿಟ್ ಆಪ್ಷನ್ ಕಾಣಿಸ್ತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಇಲ್ಲಿ ಟ್ರಿಮ್ ಲೆಫ್ಟ್ ಆಪ್ಷನ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ, ಅದು ಆ ಕಡೆ ಹೋಗಿಬಿಡುತ್ತೆ. ಟ್ರಿಮ್ ರೈಟ್ ಮಾಡಿದರೆ ಈ ಕಡೆ ಹೋಗಿಬಿಡುತ್ತೆ. ಸೊ ಟ್ರಿಮ್ ಲೆಫ್ಟಿಗೆ ಮಾಡಿದರೆ ಆ ಕಡೆ ಹೋಗಿಬಿಡುತ್ತೆ ನಮ್ಮದು
ಓಕೆನಾ. ಸೊ ನೋಡಿ ಈಗ ಯಾವುದೇ ವಾಟರ್ ಮಾರ್ಕ್ ಇಲ್ಲ, ಸೊ ಓನ್ ಕ್ರಿಯೇಟ್ ಮಾಡಿರೋ ಥರ ಇದೆ. ಅಂತೂ ಈಗ ನಿಮಗೆ ಒಂದು ಹೇಳ್ತೀನಿ, ಈಗ ನಾನು ವಿಡಿಯೋ ಮಾಡಿದ್ನಲ್ಲ, ನನ್ನ ವಿಡಿಯೋ ನೋಡಿಬಿಟ್ಟು ತುಂಬ ಜನ ಕ್ರಿಯೇಟ್ ಮಾಡ್ತೀರಾ. ಸೊ ಕೆಲವೊಬ್ರದ್ದು ಮಾನಿಟೈಸೇಷನ್ ಆಗುತ್ತೆ, ಕೆಲವೊಬ್ರದ್ದು ಆಗೋಲ್ಲ. ಸೊ ಇಲ್ಲಿ ಬಂದುಬಿಟ್ಟು ನಿಮ್ಮ ವ್ಯಾಲ್ಯೂನ ಆ್ಯಡ್ ಮಾಡಬೇಕು, ನಿಮ್ಮದು ಕೂಡ ಮಾನಿಟೈಸೇಷನ್ ಆಗಬೇಕಂದ್ರೆ. ಯಾಕಂದರೆ ತುಂಬ ಜನ ಒಂದೇ ಆ್ಯಪಲ್ಲಿ ಮಾಡ್ತೀರಾ ವೀಡಿಯೋಸು, ತುಂಬ ಜನ ಟ್ರೈ ಮಾಡ್ತೀರಾ ನನ್ನ ವೀಡಿಯೋನ ನೋಡಿ. ಓಕೆನಾ. ಇಲ್ಲಿ ಲಾಸ್ಟಲ್ಲಿ ಏನು ಮಾಡಬೇಕು, ಇಲ್ಲಿ ಲಾಸ್ಟ್ ಮೂಮೆಂಟಲ್ಲಿ ಏನು ಮಾಡಬೇಕು, ನಿಮ್ಮ ವ್ಯಾಲ್ಯೂನ ಆ್ಯಡ್ ಮಾಡಬೇಕು. ಸಿಂಪಲಿ ಏನು, ಇದೇ ಥರ ವೀಡಿಯೋಸ್ಗೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಗೈಸ್ ಅಂತ ಹೇಳಿಬಿಡಿ ಲಾಸ್ಟಲ್ಲಿ ಒಂದು ಸ್ವಲ್ಪ. ಓಕೆನಾ. ಸಿಂಪಲಿ ನಾನು ರೆಕಾರ್ಡ್ ಬಟನ್ ಆನ್ ಮಾಡ್ತೀನಿ, ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತೀನಿ, ಇಲ್ಲಿ ಸ್ಟಾರ್ಟ್ ಮಾಡ್ಕೋತೀನಿ. ಸೊ ಇದೇ ಥರ ವೀಡಿಯೋಗೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಓಕೆನಾ. ಸೊ ನೋಡಿದ್ರೆ ನನ್ನ ವ್ಯಾಲ್ಯೂ ಏನಿದೆ ಆ್ಯಡ್ ಆಗಿದೆ. ಸೊ ಇಲ್ಲಿ ನೋಡಿ ಈಗ ಒಂದು ಸಲ ಕೇಳೋಣ. ಸೊ ಇದೇ ಥರ ವೀಡಿಯೋಗೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ಇಲ್ಲಿ ನನ್ನ ವಾಯ್ಸ್ ಬಂದುಬಿಟ್ಟು ಕಡಿಮೆ ಕೇಳಿಸ್ತಿದೆ, ಈ ಟ್ಯೂನ್ ಬಂದುಬಿಟ್ಟು ಜಾಸ್ತಿ ಕೇಳಿಸ್ತಿದೆ. ಸೊ ಅದಕ್ಕೆ ನಾವು ಇಲ್ಲಿ ಇದು ಏನು ಮಾಡೋಣ, ಸ್ಪ್ಲಿಟ್ ಮಾಡ್ಕೊಳ್ಳೋಣ. ಸ್ಪ್ಲಿಟ್ ಮಾಡಿದರೆ 2 ಪಾರ್ಟಲ್ಲಿ ಡಿವೈಡ್ ಆಗುತ್ತೆ. ಸೊ ಈ ಸಣ್ಣ ಪಾರ್ಟದು ಸೌಂಡ್ ಏನಿದೆ ಮಿಕ್ಸ್ಚರಲ್ಲಿ ಹೋಗ್ಬಿಟ್ಟು ಎಷ್ಟು 28 ಆ ಥರ ಮಾಡ್ಕೊಳ್ಳೋಣ, ಇಲ್ಲ ನಿಮ್ಮ ಅಕಾರ್ಡಿಂಗ್. ಸೊ ಈಗ ಪ್ಲೇ ಮಾಡ್ತೀನಿ ನಾನು. ಸೊ ಇದೇ ಥರ ವೀಡಿಯೋಗೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಸೊ ನೋಡಿದ್ರಲ್ಲ, ಈಗ ನಿಮ್ಮ ವ್ಯಾಲ್ಯೂ ಏನಿದೆ ಅದು ಆ್ಯಡ್ ಆಗಿದೆಯಲ್ಲ. ಸೊ ಇಷ್ಟೇ ವ್ಯಾಲ್ಯೂ ಆ್ಯಡ್ ಮಾಡೋಕ್ಕಿರೋದು ನೀವು. ಅದಾದಮೇಲೆ ನೀವು ಇಲ್ಲಿ ಬೇಕಿದ್ದರೆ ಸ್ಟಿಕ್ಕರ್ಸಲ್ಲಿ ಹೋಗ್ಬಿಟ್ಟು ಏನಾದರೂ ಒಂದು ಸ್ಟಿಕ್ಕರ್ ಹಾಕ್ಬೋದು. ಲೈಕ್ ಏನು ಸ್ಟಿಕ್ಕರ್ ಹಾಕ್ಬೋದು, ಸೋಷಲ್ ಮೀಡಿಯಾದು ಏನಾದರೂ ನೀವು ಸಬ್ಸ್ಕ್ರೈಬ್ ಬಟನ್ ಏನಾದರೂ ಸೋಷಲ್ ಪಾರ್ಟಿ ಅಂತ ಇದೆ, ಇಲ್ಲಿ ಸೋಷಲ್ ಮೀಡಿಯಾ ಎಲ್ಲೋಯ್ತಪ್ಪ, ಏನಾದರೂ ಸಬ್ಸ್ಕ್ರೈಬ್ ಬಟನ್ ಏನಾದರೂ ಇದ್ದರೆ ಅದನ್ನು ಆ್ಯಡ್ ಮಾಡ್ಕೋಬೋದು ನೀವು. ಓಕೆನಾ. ಸೊ ಇಲ್ಲಿ ಸೋಷಲ್ ಪಾರ್ಟಿನೇ ತಗೊಳ್ಳೋಣ. ಇಲ್ಲಿ ಹೋದರೆ ಇದರಲ್ಲಿ ಯಾವ್ಯಾವ ಸ್ಟಿಕ್ಕರ್ಸ್ ಇದೆ ಚೆಕ್ ಮಾಡ್ತೀನಿ ನಾನು. ಇಲ್ಲಿ ಪಾರ್ಟಿ ಇದು ಎಂಥದ್ದು ಇದೆ, ಲೈಕ್ ಅಂತ ಇದೆ, ಸಬ್ಸ್ಕ್ರೈಬ್ ಅಂತ ಇದೆ. ಸೊ ಇದನ್ನೇ ಕ್ಲಾಸಿಕ್ ಸ್ಟಿಕ್ಕರ್ ನೋಡೋಣ, ಇನ್ನೂ ಚೆನ್ನಾಗಿರೋದು ಯಾವುದಾದ್ರೂ ಇದೆಯಾ ಅಂತ. ಬ್ರೋಕೆನ್ ಹಾರ್ಟ್ ಬೇಡ ಸದ್ಯಕ್ಕೆ. ನಿಮಗೆ ಸಬ್ಸ್ಕ್ರೈಬ್ ಬಟನ್ ಬೇರೆ ಎಲ್ಲಾದರೂ ಸಿಕ್ಕಿದರೆ ಬೇಕಿದ್ರೆ ನೀವು ಆ್ಯಡ್ನ ಮಾಡ್ಕೋಬೋದು. ಸಿಂಪಲಿ ನಾನಿಲ್ಲಿ ಈ ಕಡೆ ಆ್ಯಡ್ ಮಾಡ್ತೀನಿ ಸೈಡಲ್ಲಿ ಸಬ್ಸ್ಕ್ರೈಬ್ದು ಸ್ಟಿಕ್ಕರ್. ಓಕೆನಾ. ಸೊ ಈ ಸ್ಟಿಕ್ಕರ್ ಇಲ್ಲಿವರೆಗೂ ಎಳ್ಕೊಳ್ಳೋಣ, ಆಗ ಇನ್ನು ಚೆನ್ನಾಗಿ ಕಾಣುತ್ತೆ. ಓಕೆನಾ. ಓಕೆ, ಇಷ್ಟೇ ಗೈಸ್, ಬೇರೆ ಏನೂ ಆ್ಯಡ್ ಮಾಡೋಕ್ಕಿಲ್ಲ. ಬೇಕಿದ್ರೆ ನೀವು ಇದ್ರದ್ದು ಫಿಲ್ಟರ್ ಬೇಕಿದ್ರೆ ಒಂದು ಸ್ವಲ್ಪ ಆ್ಯಡ್ ಮಾಡ್ಕೋಬೋದು. ಎಲ್ಲರೂ ಬೇರೆ ಬೇರೆ ಇದನ್ನು ಆ್ಯಡ್ ಮಾಡ್ತಾರಲ್ಲ. ಸೊ ನಾನು ಇದನ್ನು ಫುಲ್ ಆ್ಯಡ್ ಮಾಡಬೇಕಂತ ಏನಿಲ್ಲ, ಒಂದು 10-15 ಇಟ್ಟರೆ ಪರವಾಗಿಲ್ಲ. ಇದಕ್ಕೆ ಫಿಲ್ಟರ್. ಓಕೆನಾ ಗೈಸ್. ಸೊ ಫೈನಲಿ ನಮ್ಮ ವಿಡಿಯೋ ಏನಾಗಿದೆ ರೆಡಿ ಆಗಿದೆ. ಒಂದು ಸಲ ಪ್ಲೇ ಮಾಡಿ ತೋರಿಸ್ತೀನಿ, ನೋಡ್ಕೊಳ್ಳಿ ಗೈಸ್. ಸೊ ಇದೇ ಥರ ವಿಡಿಯೋಗೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಸೊ ನೋಡಿದ್ರಲ್ಲ ಗೈಸ್ ಎಷ್ಟು ಚೆನ್ನಾಗಿ ಬಂತು ಅಂತ. ಸೊ ಸೇಮ್ ಇದೇ ಥರ ನೀವು ವಿಡಿಯೋನ ಕ್ರಿಯೇಟ್ ಮಾಡ್ಬೋದು. ಓಕೆನಾ ಗೈಸ್. ಬೈ ಚಾನ್ಸ್ ಅಂತೂ ನಿಮ್ಮ ಮನಸ್ಸಲ್ಲಿ ಏನಾದರೂ ಡೌಟ್ ಇದ್ದರೆ ನನಗೆ ನೀವು ಕೇಳ್ಬೋದು, ಏನಾದರೂ ಡೌಟ್ ಇದ್ದರೆ ಇದರ ರಿಲೇಟೆಡ್. ಓಕೆನಾ. ಸೊ ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಗೈಸ್.